ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸೂರಜ್ ರೇವಣ್ಣ. ಅವಕಾಶಕ್ಕಾಗಿ ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ. ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1343 ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ. ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಚಿವರು ಈ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕಾಯಂ ನಿರ್ದೇಶಕರ ನೇಮಕಾತಿ ವಿಷಯವಾಗಿ ನನ್ನ ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರ ಒದಗಿಸಿದ್ದಾರೆ. ಆದರೆ ಈ ಉತ್ತರನ ಅವ್ರಿಗೆ ಯಾರು ಕೊಟ್ಟಿದ್ದಾರೆ ಅಂತ ನನಗೆ ಅದ್ರ ಬಗ್ಗೆ ಸ್ವಲ್ಪ ಸ್ಪಷ್ಟನೆ ಬೇಕು. ಯಾಕಂದರೆ ಇಲ್ಲಿ ಹೇಳ್ತಾರೆ ಉತ್ತರದಲ್ಲಿ, ಕಾಯಂ ನಿರ್ದೇಶಕರನ್ನು 6 ತಿಂಗಳು ಒಳಗಾಗಿ ನೇಮಕಾತಿ ಮಾಡುವ ಬಗ್ಗೆ ನಿರ್ದಿಷ್ಟ ನಿಯಮ ಇರುವುದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆದರೆ ಇವರೇ ಸಚಿವರಾದಂಥ ಸಂದರ್ಭದಲ್ಲಿ ಈ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬೈಲಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ 2023 ಅದರ ಅಡಿಯಲ್ಲಿ ಮೆಥಡ್ ಆಫ್ ರಿಕ್ರೂಟ್ಮೆಂಟ್ ಆ್ಯಂಡ್ ಮಿನಿಮಮ್ ಕ್ವಾಲಿಫಿಕೇಷನ್ಸ್ ಫಾರ್ ಅಪಾಯಿಂಟ್ಮೆಂಟ್ ಅದರ ಅಡಿಯಲ್ಲಿ ಸೆಕ್ಷನ್ ಇ ಹೇಳುತ್ತೆ, ಅಪಾಯಿಂಟ್ಮೆಂಟ್ ಇನ್ ಕೇಸ್ ಆಫ್ ಇನ್ಚಾರ್ಜ್ ಅರೇಂಜ್ಮೆಂಟ್ ಆ್ಯಂಡ್ ಅಪಾಯಿಂಟ್ಮೆಂಟ್ ಆನ್ ಇನ್ಚಾರ್ಜ್ ಬೇಸಿಸ್ ಶಲ್ ಬಿ ಆಸ್ ಪರ್ ದ ಮಿನಿಮಮ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಪ್ರಿಸ್ಕ್ರೈಬ್ಡ್ ಫಾರ್ ದಟ್ ಪೋಸ್ಟ್ ಫಾರ್ ಅ ಮ್ಯಾಕ್ಸಿಮಮ್ ಪೀರಿಯಡ್ ಆಫ್ 6 months ಓನ್ಲಿ ಅಂತ ಹೇಳುತ್ತೆ. ಇಲ್ಲಾಗಲೇ ಇವರು ಈಗ ಪ್ರಭಾರ ನಿರ್ದೇಶಕರನ್ನು ಏನು ನೇಮಕ ಮಾಡಿದ್ದಾರೆ ಅದು 2 ವರ್ಷ ದಾಟಿ ಹೋಗಿದೆ. ಆಗಲೇ ಅಲ್ಲಿಗೆ 4 ಬಾರಿ ರಿನ್ಯೂವಲ್ ಮಾಡಿದ್ದೀರಾ. ಯಾವ ರೀತಿ ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ ನಿಮ್ಮ ಉತ್ತರದಲ್ಲಿ. ನಾನು ಒಂದು ಸದನದಲ್ಲಿ ಮಾನ್ಯ ಸಚಿವರಿಗೆ ಹೇಳಕ್ಕೆ ಬಯಸ್ತೀನಿ, ಈಗಾಗಲೇ 5 ರಿಂದ 6 ಜನ ಸೀನಿಯಾರಿಟಿ ಪ್ರೊಫೆಸರ್ಸ್ಗಳಿದ್ದಾರೆ, ಅವ್ರಿಗೆಲ್ಲ ಅನ್ಯಾಯ ಆಗ್ತಾ ಇದೆ. ನೀವು ಕಾಯಂ ನಿರ್ದೇಶಕರನ್ನು ಅತಿ ಶೀಘ್ರದಲ್ಲೇ ನೇಮಕ ಮಾಡಿದ್ರೆ ಒಳ್ಳೆಯದು, ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಆರ್ ಒಪಿನಿಯನ್ ವಾಟ್ ಎವರ್ ಇಟ್ ಇಸ್. ನಮ್ಮ ಉದ್ದೇಶ ಏನಂದರೆ ಇನ್ಸ್ಟಿಟ್ಯೂಟ್ ಡೆವಲಪ್ಮೆಂಟ್ ಆಗಲಿ. ಈಗ ರೀಸೆಂಟಾಗಿ ಏನು ಫೈನಾನ್ಸ್ ಸೆಕ್ರೆಟರಿಯೇಟಿಂದ ಅಧಿಕಾರಿಗಳು ಇನ್ಸ್ಪೆಕ್ಷನ್ ಬಂದಂಥ ಸಂದರ್ಭದಲ್ಲಿ ABRKಲಿ ಸುಮಾರು 24 ಕೋಟಿ ಅಮೌಂಟು ಹಂಗೆ ಪೆಂಡಿಂಗ್ ಇದೆ. ಅದು ಯಾವುದೇ ಸೂಪರ್ ಸ್ಪೆಷಾಲಿಟಿಗಾಗಲಿ ಈಗಾಗಲೇ ಸೂಪರ್ ಸ್ಪೆಷಾಲಿಟಿನೂ ಓಪನ್ ಆಗಿಲ್ಲ ಇಮ್ಸಲ್ಲಿ. ಹಾಗೂ ಇನ್ಸ್ಟಿಟ್ಯೂಟ್ನ ಯಾವುದೇ ರೀತಿಯಾದ ಫರ್ದರ್ ಡೆವಲಪ್ಮೆಂಟ್ ಕೂಡ ಸದುಪಯೋಗ ಮಾಡಿಲ್ಲ ಅಂತ ರಿಮಾರ್ಕ್ಸ್ ಹಾಕಿದ್ದಾರೆ. ನಾನು ಹೇಳೋದಿಷ್ಟೇ, ಕಾಯಂ ನಿರ್ದೇಶಕರು ಮಾಡೋ ದೃಷ್ಟಿಯಲ್ಲಿ ಅವ್ರಿಗೆ ಹೆಚ್ಚಿನ ಜವಾಬ್ದಾರಿ ಇರುತ್ತೆ. ಇನ್ಸ್ಟಿಟ್ಯೂಟ್ ಕೂಡ ಇನ್ನೂ ಪ್ರೋಗ್ರೆಸಿವ್ ಆಗಿ ಬೆಳೆಯುವಂಥ ಒಂದು ಅವಕಾಶ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ಸಚಿವರು. ಮಾನ್ಯ ಸಭಾಪತಿಗಳೇ, ಮಾನ್ಯ ಸದಸ್ಯರು ಹೇಳಿರ್ತಕ್ಕಂಥದ್ದು ಸರಿ ಇದೆ. ಯಾಕಂದರೆ 6 ತಿಂಗಳಿಗಂತ ಇದೆ, ಅದೇನೋ ತಪ್ಪಾಗಿ ಬಂದಿದೆ, ಅದನ್ನು ಕರೆಕ್ಷನ್ ಮಾಡಿಸ್ತೀವಿ ನಾವು. ಅದಾದಮೇಲೆ ಈಗ ನಾವು ಅವರಿಗೆ ಸ್ಪಷ್ಟವಾಗಿ ಉತ್ತರದಲ್ಲಿ ಹೇಳಿದ್ದೀವಿ ಏನಂದರೆ, ನಾವು ಖಾಯಮಾಗಿ ನಿರ್ದೇಶಕರನ್ನು ನಾವು ನೇಮಕ ಮಾಡೋದಕ್ಕೆ ಈಗ C&R ರೂಲ್ ಅಮೆಂಡ್ಮೆಂಟ್ ಮಾಡಿದ್ದೀವಿ. C&R ಯಾಕೆ ಡಿಲೇ ಆಗಿದೆ ಅಂದರೆ, C&R ರೂಲು ಬೈಲಾಸ್ ಚೇಂಜ್ ಮಾಡಿದ್ದೀವಿ. ಕಾಮನ್ ಬೈಲಾಸ್, ಕಾಮನ್ C&R ರೂಲ್ ತರ್ತಾಯಿದ್ದೀವಿ. ಈಗೆಲ್ಲ ಪ್ರಕ್ರಿಯೆ ಆಗಿದೆ. ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ತಾತ್ವಿಕ ಅಂದರೆ ಇನ್ ಪ್ರಿನ್ಸಿಪಲ್ ಅವರು ನಮ್ಗೆ ಅಪ್ರೂವಲ್ ಕೊಟ್ಟಿದ್ದಾರೆ. ಆದರೆ ಫೈಲಲ್ಲಿ ನೀವು ಎಲ್ಲ ಇನ್ಸ್ಟಿಟ್ಯೂಟು ಫೈಲಲ್ಲಿ ಅಪ್ರೂವಲ್ ತೊಗೊಳ್ಳಿ ಅಂತ ಹೇಳಿದರೆ ಆ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿದೆ, ಅವ್ರು ನಾವು 15 ಡೇಸಲ್ಲಿ ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಬಂದ ತಕ್ಷಣ ನಾವು ಖಾಯಂ ಆಗಿರ್ತಕ್ಕಂಥ ನಿರ್ದೇಶಕರನ್ನ ಕಾಲ್ ಫಾರ್ವರ್ಡ್ ಮಾಡಿ ಅಪಾಯಿಂಟನ್ನು ಮಾಡ್ತೀವಿ. ಅದರಲ್ಲಿ ಏನು ಪ್ರಶ್ನೆನೇ ಇಲ್ಲ, 100% ನಾವು ಕಾಲ್ ಫಾರ್ವರ್ಡ್ ಮಾಡ್ತೀವಿ. ಇನ್ನೊಂದು, ಅವ್ರು ಹೇಳಿದ್ರು 24 ಕೋಟಿ. ಈಗಾಗಲೇ ಮಾನ್ಯ ಅಲ್ಲಿ ಶಾಸಕರ ಮತ್ತು ಅಲ್ಲಿ ಇನ್ಚಾರ್ಜ್ ಮಿನಿಸ್ಟ್ರು ಎಲ್ಲರೂ ಅವರಲ್ಲಿ ಹೇಳಿದ್ರಿಂದ ಈಗಾಗಲೇ ನಾವು ಟೆಂಡರ್ ಕರೆದಿದ್ದೀವಿ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಭಾಳ ದಿವಸಗಳಿಂದ ಅದು ಅರ್ಧಕ್ಕೆ ನಿಂತಿದೆ. ಅದಕ್ಕೆ 18 ಕೋಟಿ ರೂಪಾಯಿದು ಈಗಾಗಲೇ ಟೆಂಡರ್ ಕರೆದಿದ್ದೀವಿ. ಅದನ್ನು ಕಂಪ್ಲೀಟ್ ಮಾಡಿ ಇಕ್ವಿಪ್ಮೆಂಟ್ಗೂ ಕೂಡ ಟೆಂಡರ್ ಕರೆದು ಅದನ್ನು ಸೂಪರ್ ಸ್ಪೆಷಾಲಿಟಿ ಆಪರೇಷನಲೈಸ್ ಮಾಡೋದಕ್ಕೆ ನಮ್ಮ ಪ್ರಯತ್ನ ಇದೆ. ಅದಕ್ಕಾಗಿ ಆ ಹಣವನ್ನು ಉಪಯೋಗಿಸಲಾಗುವುದು. ಇದು ಕಾಲಾವಧಿ ಯಾವಾಗ ಅಂತ ನಿರ್ದಿಷ್ಟ ಕಾಲಾವಧಿ ಏನಾದ್ರು ಹೇಳ್ತೀನಿ. ನಾನೀಗ ನಮ್ಮ C&R ಬಂದ ಮೇಲೆ ಇಮಿಡಿಯೇಟ್ಲಿ ನಾವು ಕಾಲ್ ಫಾರ್ವರ್ಡ್ ಮಾಡ್ತೀವಿ. 3 ತಿಂಗಳ ಒಳಗಾಗಿ ಅಂತ ಅನ್ಕೋಬೋದು.